ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ನಾಯಂಡಹಳ್ಳಿ ಬಹುದಿನದ ಬೇಡಿಕೆ ಈಡೇರಿಕೆ, ನೂತನ ರಸ್ತೆ ಮೇಲ್ಸೇತುವೆ ಲೋಕಾರ್ಪಣೆ. ಬೆಂಗಳೂರು ರಾಜಧಾನಿಯ ಸಂಚಾರ ದಟ್ಟಣೆ ನಿವಾರಣೆ ಹಾಗೂ ಸುಗಮ ಪ್ರಯಾಣದ ನಿಟ್ಟಿನಲ್ಲಿ ಮತ್ತೊಂದು ಪ್ರಮುಖ ಮೈಲಿಗಲ್ಲು ಸ್ಥಾಪನೆಯಾಗಿದೆ. ವಿಜಯನಗರ ಮೈಸೂರು ರಸ್ತೆಯ ನಾಯಂಡಹಳ್ಳಿ ಬಳಿ ನಿರ್ಮಿಸಲಾದ ನೂತನ ರಸ್ತೆ ಮೇಲ್ಸೇತುವೆಯನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ನೇತೃತ್ವದಲ್ಲಿ ಇಂದು ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲಾಯಿತು. ಅದೇ ರೀತಿ ನಮ್ಮ ವಿ ಸೋಮಣ್ಣ ಸರ್ ಅವರಿಗೆ ಜಮೀರ್ ಅಹಮದ್ ಖಾನ್ ಸರ್ ಅವರು ಶಾಲನ್ನು ಹಾಕೋದ್ರ ಮೂಲಕ ಅಭಿನಂದಿಸ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಅಭಿನಂದಿಸಬೇಕು. ಅದೇ ರೀತಿ ರವೀಂದ್ರ ರವರು ಸೋಮಣ್ಣ ಸರ್ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೂ ಕೂಡ ಅದೇ ರೀತಿ ಪಿಸಿ ಮೋಹನ್ ಸರ್ ಅವರು ಗೌರವಾನ್ವಿತ ಸಂಸದರು, ಲೋಕಸಭೆ ಬೆಂಗಳೂರು ಸೆಂಟ್ರಲ್, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರಿಗೆ ಶಾಲನ್ನು ಹಾಕೋದ್ರ ಮೂಲಕ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಲಹರ್ ಸಿಂಗ್ ಸಿರೋಯರ್ ಅವರು ಗೌರವಾನ್ವಿತ ಸಂಸದರು, ರಾಜ್ಯಸಭೆ, ಇವರಿಗೂ ಕೂಡ ಶಾಲನ್ನು ಹಾಕೋದ್ರ ಮೂಲಕ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾಗಿದ್ದಂತಹ ಶ್ರೀಯುತ ಆಶುತೋಷ್ ಕೆ ಸಿಂಗ್ ಸರ್ ಅವರಿಗೂ ಕೂಡ ಸೋಮಣ್ಣ ಸರ್ ಅವರು ಶಾಲನ್ನು ಹಾಕೋದ್ರ ಮೂಲಕ ಅಭಿನಂದಿಸ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮದ ಪ್ರಮುಖ ಘಟ್ಟವಾಗಿರ್ತಕ್ಕಂತಹ ಫಲಕ ಅನಾವರಣ ಕಾರ್ಯಕ್ರಮವನ್ನು ರಿಮೋಟ್ ಬಳಕೆಯೊಂದಿಗೆ ನಮ್ಮ ಕಾರ್ಯಕ್ರಮದ ಸರ್ ರಿಮೋಟ್ ತೋರಿಸ್ಬಿಡಿ ಸರ್. ದಯವಿಟ್ಟು ಕಾರ್ಯಕ್ರಮದ ಪ್ರಮುಖ ಘಟ್ಟವಾಗಿರ್ತಕ್ಕಂತಹ ಫಲಕ ಅನಾವರಣ ಕಾರ್ಯಕ್ರಮವನ್ನ ರಿಮೋಟ್ ಬಳಕೆಯೊಂದಿಗೆ ನೆರವೇರಿಸಿಕೊಡಬೇಕು ಅಂತ ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಸರ್ ಅವರು, ಅವರೊಟ್ಟಿಗೆ ಉಳಿದಿರ್ತಕ್ಕಂತಹ ಎಲ್ಲ ಅತಿಥಿ ಗಣ್ಯರು ಕೈ ಜೋಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದೀಗ ತಾನೇ ಫಲಕ ಅನಾವರಣಗೊಂಡಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಭಾರತ್ ಮಾತಾ ಕಿ. ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ಪ್ಲೀಸ್ ಇವತ್ತು ಪಾದರಾಯಪುರ ವಿಜಯನಗರ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದನ್ನು ಎತ್ತಿ ತೋರಿಸುವ ಕೆಲಸವನ್ನು
ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನಾನೇ ಸ್ವಾಗತ ಮಾಡಿಬಿಡ್ತೀನಿ. ಕೇಂದ್ರದ ಮಂತ್ರಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಬಂದಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಅಮ್ಮ ಬಿಡ್ರಿ, ಪ್ಲೀಸ್ ಬಿಡ್ರಿ, ಯಾರು ಗಲಾಟೆ ಮಾಡಬೇಡಿ. ಆಮೇಲೆ ಇರ್ತೀನಿ ನಾನು ಒಂದು ಅರ್ಧ ಗಂಟೆ. ದಯವಿಟ್ಟು ಯಾರು ಮಾತಾಡಬೇಡಿ, ದಯವಿಟ್ಟು ಮಾತಾಡಬೇಡಿ ಪ್ಲೀಸ್. ದಯವಿಟ್ಟು ಸನ್ಮಾನ್ಯ ಕರ್ನಾಟಕ ರಾಜ್ಯದ ವಸತಿ ಮತ್ತು ವಕ್ಫ್ ಸಚಿವರು ಅದೇ ಯಾರ್ರೀ ಅದು? ರೇ ಸುಮ್ಮನೆ ಇರಿ ಪ್ಲೀಸ್. ನಾನೇ ಕಾರ್ಯಕ್ರಮ ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತೀರಾ ಅಂತ ನನಗೆ ಗೊತ್ತಿಲ್ಲ. ದಿಢೀರ್ ಕಾರ್ಯಕ್ರಮ ಆಗಿದ್ರಿಂದ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ವಸತಿ ಮಂತ್ರಿಗಳು ನನ್ನ ಕಿರಿಯ ಸಹೋದರ ಜಮೀರ್ ಅಹಮದ್ ಬಂದಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಲೋಕಸಭಾ ಸದಸ್ಯರು ನನ್ನ ಸಹೋದರ PC ಮೋಹನ್ ರವರು ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಎಲ್ಲರ ಹಿರಿಯರು, ನಮ್ಮವರೇ ಆಗಿರ್ತಕ್ಕಂಥ ವಿಧಾನ ಲೋಕಸಭಾದ ಲೋಕಸಭೆಯಲ್ಲಿ ರಾಜ್ಯಸಭಾ ಸದಸ್ಯರು, ನನ್ನ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಲೇಯರ್ ಸಿಂಗ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ರೈಲ್ವೆ ಇಲಾಖೆಯ DRM ಅವರು ಅಶುತೋಷ್ ಕುಮಾರ್ ಸಿಂಗ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯೋದು ಮುಖ್ಯನ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ರೈಲ್ವೆ ಇಲಾಖೆಯ ಪ್ರಸಾದ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ದೀವಿ. ADRM ಆಗಿರ್ತಕ್ಕಂಥ ನಮ್ಮ ಪರೀಕ್ಷಿತ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಬಂದೆ, ಅವ್ರಿಗೂ ಸ್ವಾಗತ ಮಾಡಿ. ಮಹಾನಗರ ಪಾಲಿಕೆಯ ಸದಸ್ಯರುಗಳಾದ H ರವೀಂದ್ರ ಅವರು ಬಂದಿದ್ದಾರೆ. ನನ್ನ ಮತ್ತೊಬ್ಬ ಸಹೋದರ ಅಲ್ತಾಫ್ ಖಾನ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತೀನಿ. ಆರಿಫ್ ಪಾಷಾ ಅವ್ರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತೀನಿ. ನಮ್ಮ TB ಕೃಷ್ಣ ಅವ್ರು ಬಂದಿದ್ದಾರೆ. ಇನ್ನು ಯಾರ್ಯಾರು ಮಾಜಿ ಕಾರ್ಪೊರೇಟರ್ಗಳು ಬಂದಿದ್ದಾರೋ ಎಲ್ಲರೂ ಸ್ವಾಗತ ಕೋರಿ, ನಮ್ಮ ಮಂಡಲದ ಅಧ್ಯಕ್ಷ ಆದ ರಾಮಾಂಜಿ ಅವರು ಬಂದಿದ್ದಾರೆ. ಮತ್ತು ಬೇರೆ ಬೇರೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ, ಇವಾಗ ತಮ್ಮನ್ನು ಉದ್ದೇಶಿಸಿ ಸನ್ಮಾನ್ಯ ರಾಜ್ಯದ ಮಂತ್ರಿಗಳು ಲವಲವಿಕೆಗೆ ಪಾದರಸಕ್ಕೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ಸಹೋದರ ಜಮೀರ್ ಅಹಮದ್ ಅವರು, ನಾನು ಎರಡು ಬಾರಿ ಮುಂದಕ್ಕೆ ಹಾಕಿದೆ. ಒಂದು ದೇಶ ಇದ್ದರೆ ಮಾತ್ರ ನಾವು ಅನ್ನೋದನ್ನು ಪದೇ ಪದೇ ಹೇಳ್ತಕ್ಕಂಥ ಒಬ್ಬ ದೊಡ್ಡತನದ ರಾಜಕಾರಣಿಯಾಗಿದ್ದಾರೆ. ನಾನು ವಿನಂತಿ ಮಾಡಿದೆ ಮಾಡಿಬಿಡೋಣಪ್ಪ ಅಂತ. ಅವರು ಬಳ್ಳಾರಿಯಲ್ಲಿ ಹೊಸಪೇಟೆಯಲ್ಲಿ ಅಲ್ಲಿ ಉತ್ಸವ ಇತ್ತು, ಹಂಪಿ ಉತ್ಸವ. ಆ ಉತ್ಸವವನ್ನು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಆದರೆ ನಾನು ಆಮೇಲೆ ಮಾತಾಡ್ತೀನಿ ಒಂದು 5 ನಿಮಿಷ. ನಾನು ಜಮೀರ್ ಅಹಮದ್ ಅವರು ಮಾತನಾಡ್ತಾರೆ. ಒಂದೇ ಒಂದು ವಿನಂತಿಯನ್ನು ಮಾಡ್ತೀನಿ, ಯಾರೂ ಕೂಡ ಅನ್ಯತಾ ಭಾವಿಸ್ಕೊಳ್ಬಾರ್ದು. ಬೆಂಗಳೂರು ಬೆಳೀತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆ. ನಾವು ಯಾರನ್ನು ತೊಂದರೆ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟು ಒಳ್ಳೆಯ ನಗರ, ಇಷ್ಟೊಂದು ಸಾಮರಸ್ಯದ ಜೀವನವನ್ನು ಸಾಗಿಸ್ತಕ್ಕಂಥ ಬಡಾವಣೆ ಯಾವುದಾದ್ರು ಇದ್ದರೆ ಅದು ಪಾದರಾಯಪುರ, ವಿಜಯನಗರ ಈ ಭಾಗ ಅನ್ನೋದನ್ನು ನಾನು ತುಂಬ ಸಂತೋಷ ಹೇಳೋಕ್ಕೆ ಇಷ್ಟಪಡ್ತೀನಿ. 3 ಬಾರಿ ನಾನು ಶಾಸಕನಾಗಿದ್ದೆ. ನಾನಾದಮೇಲೆ ಜಮೀರ್ ಅಹಮದ್ ಅವ್ರು ಬಂದು 4 ಬಾರಿನೋ ಏನೋ ಆದರೂ ನಮ್ಮಲ್ಲಿ 4 ಬಾರಿ ನನ್ನ ತಲೆಗೆ ಪೂರ್ತಿ ಇದೆ. ಆದ್ದರಿಂದ ನನಗಿಂತ ನೀವೇ ಸೀನಿಯರ್. ಇವಾಗ ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ಒಂದು ನಿಮ್ಗೆ ವಿನಂತಿ ಮಾಡ್ತೀನಿ. ಈ ರಸ್ತೆ ಇವತ್ತೇನು ಮಾಡಿದ್ದೀವಿ, ನಾನು ಒಂದು ಸಾರಿ ಬಂದು ನೋಡಿದೆ. ಜಮೀರ್ ಅವ್ರು ಕೇಳಿದೆ, ಅಣ್ಣ ಇದೇನಾದ್ರು ಮಾಡಬೇಕಲ್ಲ ಅಣ್ಣ ನೀವೇನು ಬೇಕಾದ್ರೂ ಮಾಡಿ ಸೋಮಣ್ಣ, ನೀವೇನು ಬೇಕಾದ್ರೂ ಮಾಡಿ. ಅವ್ರು ಏನಿಲ್ಲ, ಅಭಿವೃದ್ಧಿ ಅಂದರೆ ಆಕಾಶದಲ್ಲಿರೋ ಸೂರ್ಯಾಚಂದ್ರನು ಇಟ್ಕೊಬತ್ತೀನಿ ಅಂತಾರೆ. ಹಾಗಾಗಿ ನಮ್ಮ PC ಮೋಹನ್ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ ಒಬ್ಬ ಅಜಾತ ಶತ್ರು. ಯಾವುದೇ ಕಾರಣಕ್ಕೆ 30% ಅಲ್ಪಸಂಖ್ಯಾತರು ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿದ್ದರೆ ಅದು ಸನ್ಮಾನ್ಯ PC ಮೋಹನ್ ಅವರ ಕ್ಷೇತ್ರ ಅಲ್ವೇನಪ್ಪ. ಒಂದು ದಿನವೂ ಕೂಡ ನಾನಾಗಲಿ, ಜಮೀರ್ ಅಹಮದ್ ಅವರಾಗಲಿ, PC ಮೋಹನ್ರಾಗಲಿ ನಾವೆಂದೂ ಕೂಡ ಬೇಸರಿಕೆ ಮಾಡ್ಕೊಂಡವರಲ್ಲ. ಸಣ್ಣ ಪುಟ್ಟ ಆಗ್ತಕ್ಕಂಥದ್ದು ಅಲ್ಲಲ್ಲೇ ಮಾಡಿ ಮುಂದಿನ ಪೀಳಿಗೆಗೆ ಈ ದೇಶದ ಇತಿಹಾಸವನ್ನು ನಾವು ತಿಳಿಸಬೇಕಾಗಿದೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯನ್ನು ವಿಶ್ವಕ್ಕೆ ನಾವು ಪರಿಚಯ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ. ಇವತ್ತೇನಿಲ್ಲೊಂದು
8 ಕೋಟಿ ಎಷ್ಟಪ್ಪ ಇದು ಖರ್ಚಾಗಿರೋದು? 14 ಕೋಟಿ ನಾವು ಖರ್ಚು ಮಾಡಿದ್ದೀವಿ ಭಾರತ ಸರ್ಕಾರ. ನಾನು ಹೋದ ಸಾರಿ ಬಂದಾಗ ನನ್ನ ಸ್ನೇಹಿತ ಇರಲಿಲ್ಲ, PC ಮೋಹನ್ ರವರು ಇರಲಿಲ್ಲ. ಅವತ್ತು ಹೇಳಿದೆ ಈ ರೋಡ್ ವೈ ಕ್ಲಾಸ ಮಾಡಬೇಕು ಅಂತ. ನಮ್ಮ ಅಧಿಕಾರಿಗಳು ಮತ್ತೆ ಎಲ್ಲ ಸೇರಿ ಚೆನ್ನಾಗಿ ಮಾಡಿದ್ದೀರಿ. ಯಾರಿದ್ದಾರೆ ಗುತ್ತಿಗೆದಾರ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಸತ್ಯ, ದೇಶ ಇದ್ದರೆ ಮಾತ್ರ ನಾವು, ದೇಶದ ಇತಿಹಾಸ ಇದ್ದರೆ ಮಾತ್ರ ನಾವು, ದೇಶದ ಬೆಳವಣಿಗೆಯಲ್ಲಿ ಪ್ರಾಯಶಃ ಗೋವಿಂದರಾಜನಗರ ವಿಜಯನೂ ಕೂಡ ಸೇರ್ಪಡೆ ಆಗ್ತದೆ ಅನ್ನೋದನ್ನ ಹೇಳಿ ನಾನು ಅದಾದಮೇಲೆ ಇವರಿಬ್ಬರು ಮಾತಾಡಿದ್ಮೇಲೆ ಒಂದು 2 ನಿಮಿಷ ನಾನು ಮಾತನಾಡ್ತೀನಿ. ಇದಕ್ಕೆ ಪೂರಕವಾದ ಒಂದು ಶಕ್ತಿಯನ್ನು ನಮಗೆ ಕೊಟ್ಟಂಥವರು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಈ ರಾಷ್ಟ್ರದ ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು. ಇವರಿಬ್ಬರ ಮುಂದಾಳತ್ವದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಆಶಯ ಏನಿದೆ, ಕರ್ನಾಟಕವನ್ನು ಅಭಿವೃದ್ಧಿಯಿಂದ ಕೊಂಡೊಯ್ತಕ್ಕಂಥದ್ದಕ್ಕೆ ಜಮೀರಾಮ ಸಾಹೇಬ್ರೆ ಯಲಹಂಕದ ಬಳಿ ಒಂದು ಮೆಗಾ ಟರ್ಮಿನಲ್ ಪ್ರಾಜೆಕ್ಟನ್ನು 5,700 ಕೋಟಿ ರೂಪಾಯಿಗಳಲ್ಲಿ ಈಗಾಗಲೇ ಕ್ಯಾಬಿನೆಟ್ಗೆ ಹೋಗ್ತಾ ಇದೆ. ನನಗನ್ನಿಸ್ತದೆ ರೈಲ್ವೆ ಇಲಾಖೆ ವಿಶ್ವದ ಭೂಪಟದಲ್ಲಿ ಕೇವಲ ದಕ್ಷಿಣ ಭಾರತ ಅಲ್ಲ, ಉತ್ತರ ಭಾರತ ಕೂಡ ಎಲ್ಲ ಒಂದು ಕಡೆ ನಮ್ಮನ್ನು ನೋಡಿ ಈ ರೀತಿ ಕೆಲಸ ಹೆಂಗಾಯಿತು ಅನ್ನೋ ಮಟ್ಟಿಗೆ ಬಂದಿದೆ. ಯಲಹಂಕದ ಬರೀ 5,700 ಕೋಟಿ ರೂಪಾಯಿನ ಮೆಗಾ ಕೋಚಿಂಗ್ ಸೆಂಟರ್ನ ಮಾಡ್ತಾ ಇದ್ದೀವಿ. ನನಗನ್ನಿಸ್ತದೆ ಎಲ್ಲೆಲ್ಲಿ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೆಮ್ಮದಿ, ಶಾಂತಿ.